ಭೈರವಿ ಭವಾನಿ ಭೈರವಿ ಭವಾನಿ ಬನಶಂಕರಿ ಜಯ ಜಗನ್ಮಾತೆ ಆದಿರೇಣುಕಾಂಬೆ ಶ್ರೀ ಜಗನ್ಮಾತೆ ಜಯ ನೀಡುದಾತೆ ಜಯ ಜಗನ್ಮಾತೆ ಜಯ ಜಗನ್ಮಾತೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಬೀರಪ್ಪ ಗುಡುಗೋಡಿ. ನಾವಿವತ್ತು ಎಲ್ಲಿದ್ದೀವಿಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಪುಣ್ಯ ಕ್ಷೇತ್ರ, ಪಾವನ ಕ್ಷೇತ್ರ, ಸುಕ್ಷೇತ್ರವಾಗಿರುವಂತಹ ನಾಗನೂರು ಗ್ರಾಮದಲ್ಲಿ ಆ ಕೊರವಂಜಿ ದೇವಿಯ ದೇವಸ್ಥಾನದಲ್ಲಿದ್ದೀವಿ. ಸ್ನೇಹಿತರೆ, ಕೊರವಂಜಿ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಮತ್ತು ಈ ಜಾತ್ರೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಯಾವ್ಯಾವು ಮತ್ತು ಈ ಜಾತ್ರೆಯಲ್ಲಿ ಹಲವಾರು ಷರತ್ತುಗಳು ನಡೀತಾ ಇದ್ದಾವೆ ಮತ್ತು ಇಲ್ಲಿ ಯಾವ್ಯಾವ ಸುತ್ತಮುತ್ತಲಿನ ದೇವತೆಗಳು ಕೂಡ ಇಲ್ಲಿಗೆ ಆಗಮಿಸಿದರು ಮತ್ತು ಈ ದೇವಸ್ಥಾನ ಯಾವ ರೀತಿ ಐತಿ ಅನ್ನುವಂಥದ್ದನ್ನ ಸ್ನೇಹಿತರೆ ಈ ವಿಡಿಯೋದೊಳಗ ನಾವು ಇವಾಗ ನೋಡಕತ್ತೀವಿ. ಸ್ನೇಹಿತರೆ ಬರ್ರಿ ಹಾಗಾದ್ರೆ ಸ್ನೇಹಿತರೆ ಈ ವಿಡಿಯೋದೊಳಗ ಈ ದೇವಸ್ಥಾನ ಯಾವ ರೀತಿ ಐತಿ, ಯಾವ್ಯಾವ ಕಾರ್ಯಕ್ರಮಗಳದಾವ, ಏನೇನದಾವ ಅನ್ನುವಂಥದ್ದನ್ನ ಸ್ನೇಹಿತರೆ ಒಂದೊಂದಾಗಿ ನೋಡ್ಕೊಂಡ ಬರೋಣ. ಇದೇ ಸ್ನೇಹಿತರೆ ಕೊರವಂಜಿ ದೇವಿಯ ದೇವಸ್ಥಾನ. ದೂರ ನಿಂತ ನೋಡೋದಕ್ಕೆ ಭಾರಿ ಅದ್ದೂರಿಯಾಗಿ ಕಾಣ್ತಾ ಐತಿ. ಇದು ಕೊರವಂಜಿ ದೇವಿಯ ದೇವಸ್ಥಾನದ ಮುಂದ್ಗಡೆ ಇರುವಂತಹ ದೀಪಸ್ತಂಭ ಸ್ನೇಹಿತರೆ. ಇವೆಲ್ಲವೂ ಕೂಡ ಸುತ್ತಮುತ್ತಲಿನ ಬಂದಿರ್ತಕ್ಕಂತ ಎಲ್ಲಾ ದೇವತೆಗಳ ಪಲ್ಲಕ್ಕಿಗಳು ಸ್ನೇಹಿತರೆ. ದೇವಸ್ಥಾನ ಸ್ನೇಹಿತರೆ ಹೊರಗಿನಿಂದ ನೋಡೋದಕ್ಕೆ ಈ ರೀತಿ ಕಾಣ್ತೈತಿ. ಒಳ್ಳೆ ಭಾರಿ ಅದ್ಭುತವಾಗಿ ನೋಡೋದಕ್ಕೆ ಕಾಣ್ತೈತಿ. ಯಾಕಪ್ಪ ಅಂತಂದ್ರ ದೇವಸ್ಥಾನಕ್ಕೆ ಹೋದ್ರ ಒಳ್ಳೆ ಬರ್ಬೇಕಂತ ಅನ್ಸೋದಿಲ್ಲ. ಆ ತರ ಒಂದು ಅದ್ದೂರಿಯಾಗಿರ್ತಕ್ಕಂಥ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಾರ ಇಲ್ಲಿ ನಾಗನೂರು ಗ್ರಾಮದಲ್ಲಿ ಕೊರವಂಜಿ ದೇವಿಯ ದೇವಸ್ಥಾನ ಸ್ನೇಹಿತರೆ. ಇದು ದೇವಸ್ಥಾನದ ಮುಂದಗಡೆ ತಗಡಿನ ಪತ್ರಾಸು ಕೂಡ ಭಾರಿ ಅಚ್ಚುಕಟ್ಟಾಗಿ ಹಾಕಿದಾರು. ಒಂದು 500ಕ್ಕೂ ಹೆಚ್ಚು ಮಂದಿ ಕೂಡ ಇಲ್ಲಿ ಆರಾಮ ಬೇಕಂತ ಕಾರ್ಯಕ್ರಮಗಳು ನಡೀತಾ ಇರುವಂತಲ್ಲಿ ಮಳೆಗಾಲದಾಗ ಅವಾಗಿವಾಗ ಭಾರಿ ಅನುಕೂಲ ಆಗ್ತೈತಿ ಸ್ನೇಹಿತರೆ. ಇದು ಹನುಮಂತ ದೇವರ ದೇವಸ್ಥಾನ. ಇದು ಕೊರವಂಜಿ ದೇವಿಯ ಗುಡಿಯ ಪಕ್ಕದಲ್ಲಿ ಇರುವಂತಹ ಹನುಮಂತ ದೇವರ ದೇವಸ್ಥಾನ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ ಹನುಮಂತ ದೇವರ ವಿಗ್ರಹ. ಇದು ಕೊರವಂಜಿ ದೇವಿಯ ಗುಡಿಯ ಮುಂದ್ಗಡೆ ಇರುವಂತಹ ದೀಪಸ್ತಂಭ ಸ್ನೇಹಿತರೆ. ಇದು ದೀಪಸ್ತಂಭದ ಮುಂದೆ ಇರುವಂತಹ ಆನೆಯ ಮೂರ್ತಿಗಳು ಇದೆಲ್ಲ ನೀವು ನೋಡ್ತಾ ಇರುವಂತದ್ದು.
ಮತ್ತು ಮೇಲಾಗಿ ಸ್ನೇಹಿತರೆ ಇಲ್ಲಿ ಹರದೇಶಿ ಮತ್ತು ನಾಗೇಶಿ ಡೊಳ್ಳಿನ ಪದ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿ ಹರದೇಶಿ ಹಾಡುವಂತ ಕಲಾವಿದರು ಯಾರಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದ ಕಲಾವಿದರು. ಮುಖ್ಯ ಗಾಯಕರು ಬಸಮಕ ಸುಲ್ತಾನ್ಪುರ್. ಅವರಿಗೂ ಕೂಡ ಶ್ರೀ ಕೊರವಂಜಿ ದೇವಿಯ ಜಾತ್ರಾ ಕಮಿಟಿ ವತಿಯಿಂದ ಆ ಸನ್ಮಾನ ಸತ್ಕಾರವನ್ನ ನೆರವೇರಿಸಲಾಗತೈತಿ. ಅದೇ ತರನಾಗಿ ಮತ್ತು ಆ ಕೊರವಂಜಿ ದೇವಿಯ ಫೋಟೋವನ್ನು ಕೂಡ ಬಸಮಕ್ಕ ಅವರಿಗೆ ಕೊಟ್ಟ್ಯಾರ ಒಂದು ಗೌರವಿಸಲಾಯಿತು. ಸನ್ಮಾನವನ್ನ ಮಾಡಿರ್ತಕ್ಕಂತಹ ಶ್ರೀ ಕೊರವಂಜಿ ದೇವಿಯ ಜಾತ್ರಾ ಕಮಿಟಿಯವರಿಗೂ ಕೂಡ ಮತ್ತು ಮೇಲಾಗಿ 18 ಪುರಾಣದ ಪಂಡಿತರಾಗಿರ್ತಕ್ಕಂತಹ ಅದೇ ನಾಗನೂರು ಗ್ರಾಮದ ಶ್ರೀ ಮಲ್ಲು ಸರ್ ನಾಗನೂರ್ ಇವರಿಗೂ ಕೂಡ ಶ್ರೀ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಮೇಲಾಗಿ ಇಲ್ಲಿ ನಾಗೇಶಿ ಆಡುವಂತ ಕಲಾವಿದರು ಯಾರಪ್ಪ ಅಂತ ಕೇಳಿದ್ರೆ ಖ್ಯಾತ ಡೊಳ್ಳಿನ ಪದ ಹಿರಿಯ ಕಲಾವಿದರು ನಮ್ಮ ಗುರುಗಳು ತಮ್ಮಣ್ಣ ಸರ್ ಇಟ್ನಾಳ್. ಅವರಿಗೂ ಕೂಡ ಸನ್ಮಾನವನ್ನ ಮಾಡಿ ಕೊರವಂಜಿ ದೇವಿಯ ಫೋಟೋವನ್ನ ಕೊಟ್ಟು ಗೌರವಿಸಲಾಯಿತು. ಇದು ಅಷ್ಟೇ ಅಲ್ಲದೆ ಹಲವಾರು ಡೊಳ್ಳಿನ ಪದ ಕಲಾವಿದರಿಗೂ ಕೂಡ ಅಲ್ಲಿ ಸನ್ಮಾನ ಸತ್ಕಾರವನ್ನ ಶ್ರೀ ಕೊರವಂಜಿ ದೇವಿಯ ಜಾತ್ರಾ ಕಮಿಟಿ ವತಿಯಿಂದ ನೆರವೇರಿಸಲಾಯಿತು. ಅದು ಅಷ್ಟೇ ಅಲ್ಲದೆ ಆ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಸನ್ಮಾನವನ್ನ ಮಾಡಿರ್ತಕ್ಕಂತಹ ಶ್ರೀ ಕೊರವಂಜಿ ದೇವಿಯ ಜಾತ್ರಾ ಕಮಿಟಿಯವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ನ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.